ದೇ ಆರ್ ದೇರ್ ಟುಗೆದರ್, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದಾಗ ಲೈಕ್ ಅವರು ಹ್ಯಾಪಿಯಾಗಿದ್ದರೆ ಮಕ್ಳುಗಳಿಗೆ ಏನೇ ಇರಲಿ, ಬಡತನ ಇರಲಿ, ಏನೇ ಇರಲಿ, ಸಿರಿತನ ಇರಲಿ, ಏನೇ ಇರಲಿ, ಮನೆಯಲ್ಲಿ ಹ್ಯಾಪಿಯಾಗಿರೋಕ್ಕೆ ಏನು ಮಹಾ ಕಷ್ಟ. ಹ್ಯಾಪಿ ಅವರೊಂಥರ ಇಬ್ಬರಿಗೂ ತುಂಬ ಒಳ್ಳೆ ಜೋಡಿ. ಆಮೇಲೆ ಸ್ಲೋಲಿ ಲೈಕ್ ಕೀಮೊಥೆರಪಿಗಳು ಆಗ್ತಾ ಬಂತು. ನನಗೆ ಇದು ಹೇಗೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಇದನ್ನು ನಾನು ಯಾರಿಗೆ ರಿಲೇಟ್ ಮಾಡ್ತೀನಿ ಅಂದರೆ ಬಡವರುಗಳಿಗೆ ರಿಲೇಟ್ ಮಾಡ್ತೀನಿ. ನಾನು ಹೊರಕೊಂಬಿಡ್ತೀನಿ, ಹೊಟ್ಟೆ ಉರಿದೋಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಬಡವರುಗಳಿಗೆ ಇದರಲ್ಲಿ ಕಿದ್ವಾಯಲ್ಲಿ ಅವ್ರಿಗೆ ಇಷ್ಟು ಸೊಫಿಸ್ಟಿಕೇಟೆಡ್ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಳೋ ಕೆಪಾಸಿಟಿ. ಕಿದ್ವಾಯಿಗೆ ಒಂದ್ಸಲ ಹೋಗಿ ಬಂದುಬಿಟ್ರೆ ವೆರಿ ಪೇನ್ಫುಲ್. ಅಲ್ಲಿ ಪೇಷಂಟ್ಸನ್ನ ನೋಡೋದು ಹೊಟ್ಟೆ ಹುರಿದೋಗುತ್ತೆ. ಗೌರ್ಮೆಂಟ್ನವ್ರು ಅಷ್ಟೆಲ್ಲ ಮಾಡಿದ್ದಾರೆ. ಸೊ ಅಲ್ಲೇನಾಗಿದೆ ಅಂತ ಹೇಳಿದ್ರೆ, ಇವಾಗ ರೇಡಿಯೇಷನಲ್ಲಿ ಟಾರ್ಗೆಟ್ ಥೆರಪಿ ಅಂತಿರುತ್ತೆ. ಆ ಟಾರ್ಗೆಟ್ ಥೆರಪಿ ತುಂಬ ಎಕ್ಸ್ಪೆನ್ಸಿವು. ಆ ಟಾರ್ಗೆಟ್ ಥೆರಪಿ ಕೊಡುವಾಗ ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ ಪಾಯಿಂಟ್ ಕೊಡ್ತಾರೆ. ಅದೇ ಇವರಿಗೆ ಬಡವರುಗಳು ಫುಲ್ ಬಾಡಿನ ರೇಡಿಯೇಷನ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಕೀಮೊಥೆರಪಿನೂ ಅಷ್ಟೇ. ಈಗ ನನ್ನ ಪ್ರಕಾರ ಇವ್ರುಗಳಿಗೆಲ್ಲ ಕಿದ್ವಾಯಲ್ಲೆಲ್ಲ ಗೌರ್ಮೆಂಟ್ ಕಾಂಟ್ ಅಫೋರ್ಡ್ ಇಟ್. ಸೊ ನಾನು ಯಾವಾಗಲೂ ಅದನ್ನು ಯೋಚನೆ ಮಾಡ್ತಾ ಇರ್ತೀನಿ, ಹೇಗಪ್ಪ ನಾವೇನಾದರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತಾ ಹ್ಯೂಮನ್ ಬೀಯಿಂಗ್ಸನ್ನು. ನಾವೆಲ್ಲದಕ್ಕೂ ಗೌರ್ಮೆಂಟ್ನೇ ಬೈಯೋಕ್ಕಾಗಲ್ಲ, ನಾವೇನಾದ್ರು ಮಾಡ್ಬೋದಾ ಅಂತ. ಆವಾಗ ನನ್ನ ತಲೆಯಲ್ಲಿ ಬಂದಿದ್ದೇನೆಂದರೆ, ನನಗೆ ನನ್ನ ಸ್ಕೂಲಲ್ಲಿ ನಾನು ಅದೇ ಒಂದು ಬಡ ಸ್ಕೂಲ್ನ ಹೋಗಿ ಟಾಯ್ಲೆಟ್ ಕಟ್ತೀನಿ ಅಂತ ಹೋದೆ. ಕಡೆಗೆ ಐ ಎಂಡೆಡ್ ಅಪ್ ಇನ್ ಡೂಯಿಂಗ್ ಇದು ಅದನ್ನು ಚೆನ್ನಾಗಿ ಮಾಡಿ ಡಿಜಿಟಲೈಸ್ ಸ್ಕೂಲ್ ಮಾಡಿದ್ದೀನಿ ಇವಾಗ. ಸೊ ಅಲ್ಲಿ ಒಂದು ಮಗುಗೆ ತಲೆಸೀಮೆಯ ಬಂತು. ಆ ತಲೆಸೀಮೆಯ ಅಚ್ಯುತ ಅಂತ ಒಂದು ಹುಡುಗಂಗೆ 1.5 ವರ್ಷ ಇದ್ದಾಗ ತಲೆಸೀಮೆ ಅಟ್ಯಾಕ್ ಆಗಿದೆ. ಆ 1.5 ವರ್ಷ ಇದ್ದಾಗ ತಲೆಸೀಮೆ ಅಟ್ಯಾಕ್ ಆದಾಗ ಆ ಮಗುಗೆ ಆ್ಯಕ್ಚುಲಿ ಅದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸ್ಟಾರ್ಟ್ ಆಯಿತು ಮಂಡ್ಯ ಹಾಸ್ಪಿಟಲಲ್ಲಿ. ಆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇದೆಯಲ್ಲ, ಅದು ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನು ಕಡೆಗೆ 4.5 ವರ್ಷ ಆಗೋ ಅಷ್ಟೊತ್ತಿಗೆ ಅದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು ಡಾಕ್ಟ್ರು. ಇನ್ನೇನಿದ್ರು ಮಗು ಡೆತ್, ಇಲ್ಲಾಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕು. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗೋಕ್ಕೆ ಅವ್ರು ನಾರಾಯಣ ಹೃದಯಾಲಯದಲ್ಲಿ ಟ್ರೀಟ್ಮೆಂಟ್ ತೊಗೋತಾಯಿದ್ರು. ನಾರಾಯಣ ಹೃದಯಾಲಯದಲ್ಲಿ ಅವ್ರು 60 ಲಕ್ಷನೋ 40 ಲಕ್ಷನೋ ಎಷ್ಟೋ ಆಗುತ್ತೆ ಬೋನ್ ಮ್ಯಾರೋಗೆ. ಅವರು ಬಡವರು, 400 ರೂಪಾಯಿ ಇಲ್ಲ, ಅವ್ರು ಎಲ್ಲಿಂದ 40 ಲಕ್ಷ. ಮಗುನ ಕಣ್ಣೆದುರುಗಡೆ ಸಾಯಿಗೆ ಬಿಡೋಕ್ಕಾಗತ್ತಾ? ಟ್ರೀಟ್ಮೆಂಟ್ ಇಲ್ಲಾಂದರೆ ಒಂಥರ, ಟ್ರೀಟ್ಮೆಂಟ್ ಇದೆ ಅಂತ ಆಗಿಬಿಟ್ಟು ಆ ಮಗುನ ಇದು ಕಣ್ಣಿಂದ ನಾವು ಸಾಯೋಕ್ಕೆ ತಳ್ಳೋಕ್ಕಾಗತ್ತಾ? ಆ ಟೈಮಲ್ಲಿ ಅವ್ರು ನನ್ನ ಕನೆಕ್ಷನ್ಗೆ ಬಂದರು. ಸೊ ನಾನು ಅದನ್ನು ಒಂದು ಮೂವಿನೇ ತೆಗಿಬೋದು ಅದನ್ನು. ಯಾಕೆಂದರೆ ಕತ್ಲೇನಲ್ಲಿ ಅವರಮ್ಮ ಮಗು ಕೈ ಹಿಡ್ಕೊಂಡು ನಿಂತಿದ್ಲು. ನಾನು ಕಾರಿನ ಲೈಟಲ್ಲಿ ನೋಡಿದೆ, ನಂಗೆ ಅವಳು ಕಣ್ಣೀರು ಕಾಣಿಸ್ತು. ಆಮೇಲೆ ನಾನು ಇಳಿದ್ಬಿಟ್ಟು ಹೋಗಿ ಏನಂತ ಕೇಳಿದ್ರೆ ಅವಳು ಹೇಳಿದ್ಲು. ಆಮೇಲೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತೆ. ಮಾನ್ಯ ದಿನ ನಂಗೆ ಸಂಕಲ್ಪ ಅಂತ ಒಂದು ಇದಿದೆ ಅಲ್ಲಿ ಒಂಥರ, ಅದೇ ನಿಜವಾದ ದೇವ್ರ ವಾಸಸ್ಥಾನ ಅನಿಸುತ್ತೆ ನನಗೆ. ಅಲ್ಲಿ ಬಡವರುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಗೊತ್ತಾ, ಎಷ್ಟು ಸೊಫಿಸ್ಟಿಕೇಟೆಡಾಗಿ ಕೊಡ್ತಾರೆ. ಜೈನ್ ಹಾಸ್ಪಿಟಲ್ ಮೇಲ್ಗಡೆ ಇದೆ ಅವರು ಸಂಕಲ್ಪ ಅಂತ ಒಂದು ಫೌಂಡೇಶನ್. ಅಲ್ಲಿ ಡಾಕ್ಟರ್ಸ್ ಎಲ್ಲ ಕಮ್ಮಿ ಸ್ಯಾಲ್ರಿಗೆ ವರ್ಕ್ ಮಾಡ್ತಾರೆ. ಆಮೇಲೆ ಅಲ್ಲಿ ಚೆನ್ನಾಗಿ ಕೊಡ್ತಾರೆ. ಈಗ ಶ್ರೀಮಂತ ಬಡವ ಅಂತ ಡಿಫ್ರೆನ್ಷಿಯೇಷನ್ ಇಲ್ಲ, ಎಷ್ಟು ಹೈ ಕ್ಲಾಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರು ಕಾಂಟ್ಯಾಕ್ಟ್ ಮಾಡಿದ್ರು ನನಗೆ. ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಕಾಂಟ್ಯಾಕ್ಟ್ ಸಿಕ್ತು ನನಗೆ. ಲಲಿತ್ ಅಂತ ಒಬ್ಬರು ಅಲ್ಲಿ ವರ್ಕ್ ಮಾಡೋರು. ಆಮೇಲೆ ಅವ್ರು ಹೇಳಿದ್ರು 15 ಲಕ್ಷ ಬೇಕೇ ಬೇಕು, ಇಲ್ಲ ಅಂತ ಹೇಳಿದ್ರೆ ನಮಗೆ ಅದು ಅಷ್ಟು ಬೇಕು, ಯಾರಾದರೂ ನೀವು ರೇಸ್ ಮಾಡ್ತೀರಾ ಅಂತ. ನನ್ನ ಮಗಂಗೆ ಹೇಳಿದ್ದಕ್ಕೆ ಅವ್ನು ಹೇಳಿದ ನೀನೇ ಕೊಡಮ್ಮ ಅಂತ ನಾನೇ ಕೊಟ್ಟೆ ದುಡ್ಡು. ಸೊ ಆ ಮಗು ಇವತ್ತಿನ ದಿನ ಬದುಕುಳಿದು, ಅದು ತಂದೆ ಬೋನ್ ಮ್ಯಾರೇನೂ ಮ್ಯಾಚ್ ಆಯಿತು. ಬದುಕುಳಿದು ಇವತ್ತಿನ ದಿನ ನಾನು ಸ್ಕೂಲ್ಗೆ ಹೋದರೆ ಕರ್ಕೊಂಬಂದು ನನ್ನ ಕಾಲ ಮೇಲೆ ಹಾಕ್ತಾರೆ ಆ ಮಗುನ, ನೀವೇ ಜೀವ ಕೊಟ್ರಿ ಅದಕ್ಕೆ ಅಂತ. ಸೊ ಇಟ್ಸ್ ಸಚ್ ಎ ಗ್ರೇಟ್ ಇದು. ನನಗೆ ಇದೇ ಥರ 3-4 ಕೇಸಸ್ ಆಯಿತು. ಆಮೇಲೆ ನಾನೇನು ಅಂದ್ಕೊಂಡೆ, ನಾನು ಯಾಕೆ ಒಂದು ಕ್ರೌಡ್ ಫಂಡಿಂಗ್ ಸ್ಟಾರ್ಟ್ ಮಾಡಬಾರ್ದು. ಇವಾಗ ನಮ್ಮ ಕಂಪ್ನಿಲೆಲ್ಲ ಯಾವ CSRನವರು ಹೆಲ್ತ್ಗೆ ಅಂತ ದುಡ್ಡು ಕೊಡೋಲ್ಲ. ಈ ಥರ ಇಂಡಿವಿಜುವಲ್ ಹೆಲ್ತ್ಗೆ ಅಂತ ಯಾರೂ ಕೊಡಲ್ಲ. ನಾವು ಇಂಡಿವಿಜುವಲ್ ನಾನಾದರೂ ಎಷ್ಟು ಅಂತ ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಹೆಲ್ತ್ ವಿಷಯಕ್ಕೆ ಹೋಗ್ಬಿಟ್ರೆ ನಾವು ಮಾಡೋಕ್ಕಾಗಲ್ಲ. ಅದಕ್ಕೇ ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ, ನಾವೊಂದು ಕ್ರೌಡ್ ಫಂಡ್ ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಬೇಕು. ಅದಕ್ಕೆ SaveLives.org ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಅದು ಇನ್ನೂ ಶುರುವಾಗಿಲ್ಲ. ಸೊ ಅದರಲ್ಲಿ ಏನಂತ ಹೇಳಿದ್ರೆ 1 ಲಕ್ಷ ಜನನ ನಾನು ನನ್ನ ಪ್ಲ್ಯಾಟ್ಫಾರ್ಮ್ಗೆ ಇನ್ವೈಟ್ ಮಾಡೋದು. 1 ಲಕ್ಷ ಜನ. ಆ 1 ಲಕ್ಷ ಜನ
ದಿನಾಗಲೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಇದಕ್ಕೆ ಈ ಆರ್ಗನೈಸೇಷನ್ಗೆ 50 ರೂಪಾಯಿ ಹಾಕಿ, 1 ರೂಪಾಯಿ ಹಾಕಿ, ಎಷ್ಟಾರು ಹಾಕಿ. ಅದು 1 ತಿಂಗಳಿಗೆ ಅದು ನಾವು ಕಲೆಕ್ಟ್ ಮಾಡ್ತೀವಿ ಅಂದರೆ 15 crores ಆಗುತ್ತೆ. ವಿ ಕ್ಯಾನ್ ಟಾರ್ಗೆಟ್ ಈ ಕ್ಯಾನ್ಸರ್. ಮತ್ತು ಕೆಲವು ಸತಿ ತೀರಾ ಫಸ್ಟ್ ಸಿಚುವೇಷನಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಅವ್ರಿಗೆ ಇದಿರಲ್ಲ, ಅದೆಲ್ಲ ಈಗ ಗೌರ್ಮೆಂಟ್ ತುಂಬ ಫೆಸಿಲಿಟೀಸ್ ಮಾಡಿದ್ದಾರೆ. ಆ ಫೆಸಿಲಿಟೀಸ್ ಬಗ್ಗೆ ಜನಸಾಮಾನ್ಯರಿಗೆ ಅರಿವೇ ಗೊತ್ತೇ ಇರೋದಿಲ್ಲ. ಹೌದು. ನನಗೆ ಯಾವಾಗ ಅಂದರೆ ನಾನು ದಾವಣಗೆರೆದೊಂದು ಹುಡುಗ ಕಾರ್ತಿಕ್ ಅಂತ, ಅವನೇನು ವಿಕ್ಟೋರಿಯಾ ಆಕ್ಸಿಡೆಂಟ್ ಆಯಿತು, ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಬಂದು ಕಾರಿಡಾರಲ್ಲಿ ಹಾಕ್ಬಿಟ್ಟಿದ್ರು. ಆಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಆ ಹುಡುಗ, ಅದೇನಾಯಿತು ಅಂತ ಹೇಳಿದ್ರೆ ಅದು SC/ST ಏನೋ ಅವನು. ಆಮೇಲೆ ಅಲ್ಲಿ ಲೈಕ್ ಆ್ಯಕ್ಚುಲಿ ಅವನು ಒಂದು ಅದೇನೋ ಕಾರ್ಡ್ ಇದೆಯಲ್ಲ ಅವ್ರದ್ದು, ಇದು BPL ಕಾರ್ಡ್ ಏನೋ ಅವನು ಅದೆಲ್ಲ ಏನೋ ತಂದಿರಲಿಲ್ಲ. ಆಮೇಲೆ ನಾನು ಹೋದೆ, ಹೋಗಿ ನಾನು ದೀಪಕ್ ಶಿವಣ್ಣ ಅವ್ರ ಹತ್ರ ಮಾತಾಡಿ, ಆಮೇಲೆ ನಾನು ಹೋದ್ಮೇಲೆ ಅವನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಆಮೇಲೆ ಚೆಕ್ ಮಾಡಿ ನೋಡಿದ್ರೆ BPL ಕಾರ್ಡ್ ಹೋಲ್ಡರ್ ಅವನು, ಅವ್ನಿಗೇನು ದುಡ್ಡು ಖರ್ಚಾಗದೆ ಆಪ್ರೇಷನ್ ಆಯಿತು. ಎಷ್ಟು ಟ್ರೀಟ್ಮೆಂಟ್ ಆಯ್ತು ಗೊತ್ತಾ? ನಾನು ಅವಾಗ ಅಂದ್ಕೊಂಡೆ ಗೌರ್ಮೆಂಟಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಯಾಕೆ ಜನ ಗೌರ್ಮೆಂಟ್ ಯೂಸ್ ಮಾಡ್ಕೊಳ್ಳಲ್ಲ ಅಂತ. ಅದು ಅರಿವು ಬಹಳ ಅರಿವಿರಲ್ಲ. ಅದಕ್ಕೆ ಈಗ ಏನಾಗುತ್ತೆ ಗೊತ್ತಾ, ನಾವೆಲ್ಲ ಒಂಥರ ತಿಳುವಳಿಕೆ ಇರೋರು ಒಂದೊಂದು ಗ್ರೂಪ್ ಮಾಡಿಕೊಂಡು ಅವೇರ್ನೆಸ್ ಕ್ಯಾಂಪ್ಸ್ ಮಾಡಬೇಕು. ವಂಡರ್ಫುಲ್. ಇದು